ಫ್ರೆಂಡ್ಸ್, ಇವತ್ತು ಗುಡ್ ಮಾರ್ನಿಂಗ್. ನನ್ನ ಮಗನಿಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕು, ಟೈಮ್ ಆಗೋಗ್ಬಿಟ್ಟಿದೆ. ಈಗ ಕ್ವಿಕ್ಕಾಗಿ ಒಂದು ರೆಸಿಪಿ ಮಾಡ್ತಾಯಿದ್ದೆ, ಹಾಗೆ ನಿಮಗೂ ಶೇರ್ ಮಾಡೋಣ ಅಂತ ಅನಿಸ್ತು. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ ಅಂದ್ಕೊತೀನಿ. ಇದು ಮಹಾರಾಷ್ಟ್ರ ಸೈಡ್ ಮಾಡ್ತಾರೆ, ಮರಾಠೀಸ್ ತುಂಬ ಮಾಡ್ತಾರೆ. ಇದಕ್ಕೆ ಮರಾಠಿನಲ್ಲಿ ಹಳನ್ ಅಂತಾರೆ, ಕನ್ನಡದಲ್ಲಿ ಹೇಳ್ಬೋದು ಅಂತಂದರೆ ಬಾಂಬೆ ಚಟ್ನಿ, ಬೇರೆ ಬೇರೆ ಥರ ಹೆಸರು ಕರೀತಾರೆ. ನನಗೆ ಗೊತ್ತಿಲ್ಲ ಮೇಡಮ್, ಫ್ರೆಂಡ್ಸ್ ಏನು ಹೆಸರು ಅಂತ ಕೇಳ್ತಾರೆ. ಅದು ನಮ್ಮ ಕಡೆ ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಮೊದಲಿಗೆ ಆನಿಯನ್ನು, ಟೊಮೊಟೊ, ಸಣ್ಣಕ್ಕೆ ಕೊಬ್ಬರಿ, ಅದು ಕಾಯಿ ತುರಿ ಹಚ್ಕೋಬೇಕು, ಹುಣಸೆಹಣ್ಣು, ಅರಿಶಿನ, ಮತ್ತು ಅವರೆಕಾಯಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಹಸಿ ಅವರೆಕಾಯಿ, ಕೊತ್ತಂಬರಿ, ಪುದೀನ, ಸಬ್ಸಿಗೆ ಸೊಪ್ಪು ಮೇಯ್ನು ಫ್ರೆಂಡ್ಸ್. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಖಾರದ ಪುಡಿ, ಹುಣಸೆಹಣ್ಣು, ಮತ್ತು ಅದಕ್ಕೆ ಮೇಯ್ನು ಡಿಶ್ಗೆ ಯೂಸ್ ಮಾಡೋದು ಅಂದರೆ ಕಡಲೆ ಹಸಿಟ್ಟು, ಉಪ್ಪು. ಇಷ್ಟು ಫ್ರೆಂಡ್ಸ್ ಮಾಡೋದು. ಹೇಗೆ ಮಾಡೋದು ಅಂತ ನೋಡೋಣ. ನನ್ನ ಮಗ ಟೈಮ್ ಆಗೋಯ್ತು ಅಂತಿದ್ದಾನೆ, ಬೇಗ ಮಾಡಬೇಕು, ಪ್ರಿಪೇರ್ ಮಾಡಬೇಕು. ಈಗ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್, ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕಿ ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಬೇಕು. ಹಾಗೆ ಫ್ರೆಂಡ್ಸ್, ನಾನು ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿರೋದು, ಇದು ನನ್ನ ಫಸ್ಟು ರೆಸಿಪಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಳೆಸಿ. ಹೋಪ್ಫುಲಿ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗ್ಬೋದು ಅನಿಸುತ್ತೆ. ಇವಾಗ ನಾನು ಮಾಡ್ತಿರೋ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ರೊಟ್ಟಿಗೆ, ಅಕ್ಕಿ ರೊಟ್ಟಿ, ಚಪಾತಿ ಎರಡಕ್ಕೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ, ಅದು ಫ್ರೈ ಆಗಬೇಕು ಚೆನ್ನಾಗಿ. ಆಮೇಲೆ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಖಾರ, ಯಾಕಂದರೆ ಸ್ವಲ್ಪ ಖಾರದ ಪುಡಿನೂ ಹಾಕ್ತೀವಿ, ಜೊತೆಗೆ ಸ್ವಲ್ಪ ಗ್ರೀನ್ ಚಿಲ್ಲಿ, ಎರಡೂ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಈಗ ಎಲ್ಲ ಹಾಕ್ಬಿಡ್ತೀನಿ. ಇದು ಅವರೆಕಾಯಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ಪುದೀನ ಎಲ್ಲ ಇದರಲ್ಲೇ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಏನು ಅಂದ್ಕೋಬೇಡಿ ಫ್ರೆಂಡ್ಸ್, ನನ್ನ ಹತ್ರ ಏನೂ ಇಲ್ಲ. ನನ್ನ ಕೈ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿನಿ, ಒಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್. ಯಾಕಂದರೆ ನನಗೇನೂ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ. ನನ್ನ ಮಗಗೆ 4 ಇಯರ್ಸು. ಏನಾದರೂ ಮಾಡು ಮಮ್ಮಿ, ನೀನು ಮಾಡು ಮಮ್ಮಿ, ಯೂಟ್ಯೂಬ್ ಮಾಡು ಮಮ್ಮಿ, ಮನೆಯಲ್ಲಿ ಒಬ್ಬಳೇ ಕೂತಿರ್ತೀಯ ಯಾಕೆ, ಸುಮ್ಮನೆ ಮಾಡು ಮಮ್ಮಿ, ಎಲ್ಲರೂ ಮಾಡ್ತಿದ್ದಾರಲ್ಲ, ನೀನು ಮಾಡು ಮಮ್ಮಿ ಅಂತ ಅವ್ನು ತುಂಬ ಫೋರ್ಸ್ ಮಾಡಿದ್ದಕ್ಕೆ ಮಾಡ್ತಾಯಿದ್ದೀನಿ. ಈಗ ಅವ್ನು ಹಿಡ್ಕೊಂಡು ಮಾಡ್ತಾನೆ ಅನ್ನೋಕ್ಕೆ, ಅವನು ಸ್ಕೂಲ್ಗೆ ಹೋಗಬೇಕು, ರೆಡಿ ಆಗ್ತಾಯಿದ್ದಾನೆ. ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಸ್ನಾನಕ್ಕೆ ಹೋಗಿ ಬರೋಷ್ಟಕ್ಕೆ ನಾನು ಚಿಕ್ಕ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಇದು ಹುರಿತಾ ಇರಲಿ. ಈಗ ಸ್ವಲ್ಪ ಅರಿಶಿನ ಹಾಕ್ತೀನಿ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಬಂದ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನು ಆನಿಯನ್ನು ಸೊಪ್ಪು ಬೇಯಬೇಕು. ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ತೀವಿ. ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ಬೇಯ್ತಾ ಇದೆ. ಸ್ವಲ್ಪ ಇದು ಬೆಂದಾದ್ಮೇಲೆ ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ ನಾನು. ಕಡಲೆ ಹಸಿಟ್ಟು, ಅದಕ್ಕೆ ನೀರು ಸ್ವಲ್ಪ ತೆಳ್ಳಗೆ, ಜಾಸ್ತಿ ಗಟ್ಟಿನೂ ಅಲ್ಲ, ಜಾಸ್ತಿ ತೆಳ್ಳಗೂ ಅಲ್ಲ, ಆ ಥರ ಕಲಿಸ್ಕೋಬೇಕು. ಗಂಟಿಲ್ದಿರಂಗೆ ಕ್ಲೀನಾಗಿ ಕಲಿಸ್ಕೋಬೇಕು. ಚೂರು ಗಂಟಿರಬಾರ್ದು. ಗಂಟಿತ್ತು ಅಂದರೆ ಅಲ್ಲಿ ಹಂಗೆ ಸಿಗುತ್ತೆ ಬಾಯಿಗೆ. ಗಂಟಿಲ್ದಿರಂಗೆ ಚೆನ್ನಾಗಿ ಮಾಡ್ಕೋಬೇಕು. ಈಗ ಹುಣಸೆಹಣ್ಣು ಹಾಕ್ತೀವಿ.
ಟೊಮೊಟೊನೂ ಹಾಕಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು. ಮೇನ್ ಇದಕ್ಕೆ ಹುಣಸೆಹಣ್ಣು ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮದ್ರಲ್ಲಿ ಇದನ್ನು ಹಳನ ಅಂತ ಕರಿತೀವಿ. ಕನ್ನಡದಲ್ಲಿ ಕರಿಬೋದು ಅಂತಂದರೆ ಅಷ್ಟು ಗೊತ್ತಿಲ್ಲ. ಕಡಲೆ ಹಸಿಟ್ಟಲ್ಲಿ ಪಲ್ಯ ಅಂತ ಆ ಥರ ಹೆಸರಿಟ್ಟು ಕರಿಬೋದು. ನೀವೇನು ಹೆಸರಿಡ್ತೀರಾ ಒಂಚೂರು ಕಮೆಂಟ್ಸಲ್ಲಿ ಹೇಳಿ ನನಗೆ. ಇದು ಕುದೀತಾ ಇರುತ್ತೆ. ಇದು ಕುದಿಯುವಾಗ ಇದು ಕುದಿ ಬರ್ತಾ ಇರಬೇಕು. ಇದು ಕುದಿಯುವಾಗ ಕಲಿಸ್ಕೊಂಡಿದ್ದೀವಲ್ಲ ಹಸಿಟ್ಟು ಅಷ್ಟು ಹಾಕಬೇಕು ಫ್ರೆಂಡ್ಸ್. ಅಷ್ಟು ಹಾಕಿ ಕಲಿಸ್ಕೋಬೇಕು. ಇದು ಗಟ್ಟಿನೇ ಇರುತ್ತೆ ಫ್ರೆಂಡ್ಸ್, ಪಲ್ಯ ಹತ್ತಾ ಇರಬೇಕು, ನೀರಂಗೆ ಇರಬಾರ್ದು. ಈ ಥರ ಕನ್ಸಿಸ್ಟೆನ್ಸಿ ಈಗಿರುತ್ತೆ. ಅದು ಬೇಯ್ತಾ ಒಂದು 5 ನಿಮಿಷ ಬೆಂದುಬಿಡುತ್ತೆ, ಗಟ್ಟಿಯಾಗಿಬಿಡುತ್ತೆ. ಆಗ ಚಪಾತಿಗೆ, ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಬೆಂದಾದಮೇಲೆ ಕಾಯಿ ಸಣ್ಣ ಹಚ್ಚಿರೋದು ಕಾಯಿ ಹಾಕಬೇಕು. ಇಷ್ಟೇ ಫ್ರೆಂಡ್ಸ್. ಮತ್ತು ಈ ಸ್ಟೇಜಲ್ಲಿ ನಿಮ್ಗೆ ಹೇಳಿದ್ನಲ್ಲ ಕಾಯಿ ತುರಿ ಹಾಕ್ಬೇಕು. ಇಷ್ಟು ಆದಮೇಲೆ ಬೆಂದಿದೆ ಅಂತ ಅರ್ಥ ಫ್ರೆಂಡ್ಸ್. ಇನ್ನೂ ಗಟ್ಟಿಯಾಗಿ ಹೋಗ್ಬಿಡುತ್ತೆ ತಣ್ಣಗಾದ್ಮೇಲೆ. ಪರವಾಗಿಲ್ಲ, ಗಟ್ಟಿಯಾದಾಗ ಏನು ಮಾಡಬೇಕು, ಗಟ್ಟಿಯಾಗೋಗಿದೆ ಮತ್ತು ತಣ್ಣಗಿದೆ ತಿನ್ನೋಕ್ಕಾಗಲ್ಲ ಅಂದರೆ ಸ್ಟೀಮ್ ಥರ ಇಟ್ಬಿಟ್ಟು ಕೆಳಗಡೆ ನೀರು ಇಟ್ಬಿಟ್ಟು ಆದಮೇಲೆ ಒಂದು ಬೌಲಲ್ಲಿ ಇದೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೋಬೋದು ಫ್ರೆಂಡ್ಸ್. ಹಾಗೆ ಬೇಯಿಸಿ ಡೈರೆಕ್ಟು ಅಂದರೆ ತಳ ಎಲ್ಲ ಇಟ್ಬಿಡುತ್ತೆ, ಸೀದೋಗಿರೋ ಸ್ಮೆಲ್ ಬರುತ್ತೆ. ಇಷ್ಟೇ ಫ್ರೆಂಡ್ಸ್ ನಮ್ಮ ಕಡೆ ಇದು ಐಟಮ್. ಕಡಲೆ ಹಸಿಟ್ಟಿನ ಪಲ್ಯ ರೊಟ್ಟಿಗೆ ಚಪಾತಿಗೆ ಮಾತ್ರ ತುಂಬ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಏನು ಸ್ಕೂಲಿಗೆ ಟೈಮ್ ಆಗಿಲ್ವಾ? ಸುಮ್ಮನೆ ಸೈಲೆಂಟಾಗಿ ಕುತ್ಕೊಬಿಟ್ಟಿದ್ಯಾ? ಓದ್ಕೊಳಲ್ವಾ? ನೋಡಿ ಫ್ರೆಂಡ್ಸ್, ಅವನು ವಿಡಿಯೋ ಮಾಡಬೇಕಿತ್ತಂತೆ, ಅಷ್ಟೊತ್ತಿಗೆ ನಾನು ಮಾಡಿಬಿಟ್ಟೆ ಅಂತ ಕೋಪ ಮಾಡಿಕೊಂಡು ಮುಖ ಮುಚ್ಕೊಂಡಿದ್ದಾನೆ. ವಿಡಿಯೋ ಮಾಡೋಕ್ಕಾಗುತ್ತಾ ಫ್ರೆಂಡ್ಸ್? ಬೆಳಗ್ಗೆ ಹೊತ್ತು ಅವರು ರೆಡಿ ಆಗಬೇಕು, ಮಾಡಬೇಕು, ನಾವು ಟೆನ್ಷನಲ್ಲಿರ್ತೀವಿ. ಕಲಾ ನೋಡಿ ಫ್ರೆಂಡ್ಸ್, ಇವನೇ ಫ್ರೆಂಡ್ಸ್ ಒಂದು ಯೂಟ್ಯೂಬ್ನಲ್ಲಿ ಎಂಕರೇಜ್ ಮಾಡಿದ್ದು ಇವನೇ ಮಾಡು ಅಂತ. ಇವನೇ ಆಗಾಗ ವೀಡಿಯೋಗೆ ಸಪೋರ್ಟ್ ಮಾಡ್ತಾನೆ. ನನಗೆ ಬ್ಯಾಕ್ ಬೋನ್ ಇದ್ದಂಗೆ ಫ್ರೆಂಡ್ಸ್ ನನ್ನ ಮಗ. ಹಾಯ್ ಮಾಡಿ ಎಲ್ಲರಿಗೂ. ನಮ್ಮಮ್ಮಂಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅನ್ನೋ. ಇಲ್ಲಿ ಹಾಯ್ ಮಾಡೋ, ಹಾಯ್ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಸಪೋರ್ಟ್ ಮಾಡಿ.